ಒಂದೇನು ಅಂದರೆ ಇನ್ನು ನಮ್ಮ ಕಾಂಗ್ರೆಸ್ಸಿನ ಒಂದು ಮೊದಲಿಂದನೂ ಕೂಡ ಇವತ್ತು ದೇಶ ಮೂರು ಭಾಗವಾಗಿ ವಿಂಗಡಣೆ ಮಾಡಾಯಿತು. ಇನ್ನೂ ಕೂಡ ಅದನ್ನೇ ಮಾಡ್ಕೊತ ಮಾತಾಡೋಂಥದ್ದು ಇವತ್ತು ಕಾಂಗ್ರೆಸ್ಸಿನ ಒಂದು ಕಲ್ಚರ್ ಅದು. ಹಾಗಾಗಿ ಮೊನ್ನೆ ಕೊಟ್ಟಿದ್ದು 3 ತಿಂಗಳಿಗೆ ಒಂದು ಆಯವ್ಯಯ ಕೊಟ್ಟಿದ್ದು, ಲೇಖನ ಕೊಟ್ಟಿರೋದು. ಹಾಗಾಗಿ ಅದೇನು ಪೂರ್ಣವಾದಂಥ ಬಜೆಟ್ ಏನಲ್ಲ. ಮತ್ತೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಮ್ಮ ರಾಜ್ಯಕ್ಕೆ ಏನೇ ಅನ್ಯಾಯ ಆಗಿದೆ ಅಂತೇಳಿ ಸಾಕಷ್ಟು ಬಾರಿ ನಾವು ಹೇಳೋಂಥ ಪ್ರಯತ್ನ ಆಗಿದೆ. ಮತ್ತು ನಮ್ಮ ಸರ್ಕಾರ ಏನೇನು ಕೊಟ್ಟಿದೆ ಅಂತಲೂ ಕೂಡ ನಾವು ಲೆಕ್ಕ ಪತ್ರ ಮುಖಾಂತರ ತಿಳಿಸುವಂಥ ಪ್ರಯತ್ನ ಆಗಿದೆ. ಇಷ್ಟ ಆದರೂ ಕೂಡ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿ ದೇಶ ಹೊಡೆಯುವಂಥ ವಿಚಾರದಲ್ಲಿ ಇವತ್ತೇನು ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ. ಅವ್ರ ಪಕ್ಷದ ಗೌರವಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಪಾರ್ಲಿಮೆಂಟಲ್ಲಿ ವಿರೋಧ ಮಾಡಿದ್ದಾರೆ. ಹಾಗಾಗಿ ಅವ್ರ ಪಕ್ಷದಲ್ಲೇ ಈ ರೀತಿಯಂಥ ಭಿನ್ನ ಮಾತುಗಳಿದ್ದಾಗ ಈ ರೀತಿ ಕಾಂಗ್ರೆಸ್ಸಿನ ಮುಖಂಡರು ಅರ್ಥ ಮಾಡ್ಕೊಬೇಕು ಅಂತ ನಾನು ವಿನಂತಿನ ಮಾಡ್ತೀನಿ. ಸರ್, ಈಗ ನಮ್ಮ ಸಂಘಟನೆ 28 ಕ್ಷೇತ್ರದಲ್ಲೂ ಕೂಡ ಗೆಲ್ಲಬೇಕು ಅಂತೇಳಿ ನಮ್ಮ ಸದೃಢ ಕಾರ್ಯಕರ್ತರನ್ನ ವಿಶ್ವಾಸ ತೆಗೆದುಕೊಂಡು ಸಂಘಟನೆಗೆ ಶಕ್ತಿ ತುಂಬಿಕೊಂಡು ಇವತ್ತು ಆ ಒಂದು ಲೋಕಸಭಾ ಯುದ್ಧಕ್ಕೆ ಇವತ್ತಲ್ಲೇ ನಮ್ಮ ಕಾರ್ಯಕರ್ತರು ಈಗಾಗಲೇ ಬೂತ್ ಮಟ್ಟದಲ್ಲೂ ಕೂಡ ಇಳಿದಿದ್ದಾರೆ. ಸರ್, ನಮ್ಗೆ ವಿಶ್ವಾಸ ಇದೆ ಅಂತ ದೇವದುರ್ಗುವಂಥ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಮೋದಿಜಿಯವರಿಗೆ ಕಮ್ಮಿ ಅಂದರೂ ಕೂಡ 400ಗಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಲೋಕಸಭಾ ಗೆಲ್ಲಕ್ಕೆ ಇಡೀ ದೇಶದಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ. ಅದೇ ರೀತಿ ಶಿವಮೊಗ್ಗದಲ್ಲೂ ಕೂಡ ನಿಮ್ಮ ರಾಘಣ್ಣ ಮಾಡಿದಂಥ ಒಳ್ಳೆ ಕೆಲಸಗಳನ್ನ, ಅಭಿವೃದ್ಧಿ ಕೆಲಸಗಳನ್ನ ಜನ ಗುರುತಿಸೋರಂತ ವಿಶ್ವಾಸ ಇದೆ. ಈ ಬಾರಿ ಸಂಘಟನೆ ನನಗೆ ಆಶೀರ್ವಾದ ಮಾಡಿದ್ರೆ ಮತ್ತೊಮ್ಮೆ ನನಗೆ ಹಾರೈಸ್ತಾರೆ ಅಂತ ಹೇಳಿ ನನಗೆ ಮತದಾರರಲ್ಲಿ ನನಗೆ ವಿಶ್ವಾಸ ಇದೆ. ಒಂದೇನು ಅಂದರೆ ಇನ್ನು ನಮ್ಮ ಕಾಂಗ್ರೆಸ್ಸಿನ ಒಂದು ಮೊದಲಿಂದನೂ ಕೂಡ ಇವತ್ತು ದೇಶ 3 ಭಾಗವಾಗಿ ವಿಂಗಡಣೆ ಮಾಡಾಯಿತು. ಇನ್ನೂ ಕೂಡ ಅದನ್ನೇ ಮಾಡ್ಕೊತ ಮಾತಾಡೋಂಥದ್ದು ಇವತ್ತು ಕಾಂಗ್ರೆಸ್ಸಿನ ಒಂದು ಕಲ್ಚರ್ ಅದು. ಹಾಗಾಗಿ ಮೊನ್ನೆ ಕೊಟ್ಟಿದ್ದು 3 ತಿಂಗಳಿಗೆ ಒಂದು ಆಯವ್ಯಯ ಕೊಟ್ಟಿದ್ದು, ಲೇಖನ ಕೊಟ್ಟಿರೋದು. ಹಾಗಾಗಿ ಅದೇನು ಪೂರ್ಣವಾದಂಥ ಬಜೆಟ್ ಏನಲ್ಲ. ಮತ್ತೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಮ್ಮ ರಾಜ್ಯಕ್ಕೆ ಏನೇ ಅನ್ಯಾಯ ಆಗಿದೆ ಅಂತೇಳಿ ಸಾಕಷ್ಟು ಬಾರಿ ನಾವು ಹೇಳೋಂಥ ಪ್ರಯತ್ನ ಆಗಿದೆ. ಮತ್ತು ನಮ್ಮ ಸರ್ಕಾರ ಏನೇನು ಕೊಟ್ಟಿದೆ ಅಂತಲೂ ಕೂಡ ನಾವು ಲೆಕ್ಕ ಪತ್ರ ಮುಖಾಂತರ ತಿಳಿಸುವಂಥ ಪ್ರಯತ್ನ ಆಗಿದೆ. ಇಷ್ಟ ಆದರೂ ಕೂಡ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿ ದೇಶ ಹೊಡೆಯುವಂಥ ವಿಚಾರದಲ್ಲಿ ಇವತ್ತೇನು ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ. ಅವ್ರ ಪಕ್ಷದ ಗೌರವಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಪಾರ್ಲಿಮೆಂಟಲ್ಲಿ ವಿರೋಧ ಮಾಡಿದ್ದಾರೆ. ಹಾಗಾಗಿ ಅವ್ರ ಪಕ್ಷದಲ್ಲೇ ಈ ರೀತಿಯಂಥ ಭಿನ್ನ ಮಾತುಗಳಿದ್ದಾಗ ಈ ರೀತಿ ಕಾಂಗ್ರೆಸ್ಸಿನ ಮುಖಂಡರು ಅರ್ಥ ಮಾಡ್ಕೊಬೇಕು ಅಂತ ನಾನು ವಿನಂತಿನ ಮಾಡ್ತೀನಿ. ಸರ್, ಈಗ ನಮ್ಮ ಸಂಘಟನೆ 28 ಕ್ಷೇತ್ರದಲ್ಲೂ ಕೂಡ ಗೆಲ್ಲಬೇಕು ಅಂತೇಳಿ ನಮ್ಮ ಸದೃಢ ಕಾರ್ಯಕರ್ತರನ್ನ ವಿಶ್ವಾಸ ತೆಗೆದುಕೊಂಡು ಸಂಘಟನೆಗೆ ಶಕ್ತಿ ತುಂಬಿಕೊಂಡು ಇವತ್ತು ಆ ಒಂದು ಲೋಕಸಭಾ ಯುದ್ಧಕ್ಕೆ ಇವತ್ತಲ್ಲೇ ನಮ್ಮ ಕಾರ್ಯಕರ್ತರು ಈಗಾಗಲೇ ಬೂತ್ ಮಟ್ಟದಲ್ಲೂ ಕೂಡ ಇಳಿದಿದ್ದಾರೆ. ಸರ್, ನಮ್ಗೆ ವಿಶ್ವಾಸ ಇದೆ ಅಂತ ದೇವದುರ್ಗುವಂಥ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಮೋದಿಜಿಯವರಿಗೆ ಕಮ್ಮಿ ಅಂದರೂ ಕೂಡ 400ಗಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಲೋಕಸಭಾ ಗೆಲ್ಲಕ್ಕೆ ಇಡೀ ದೇಶದಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ. ಅದೇ ರೀತಿ ಶಿವಮೊಗ್ಗದಲ್ಲೂ ಕೂಡ ನಿಮ್ಮ ರಾಘಣ್ಣ ಮಾಡಿದಂಥ ಒಳ್ಳೆ ಕೆಲಸಗಳನ್ನ, ಅಭಿವೃದ್ಧಿ ಕೆಲಸಗಳನ್ನ ಜನ ಗುರುತಿಸೋರಂತ ವಿಶ್ವಾಸ ಇದೆ. ಈ ಬಾರಿ ಸಂಘಟನೆ ನನಗೆ ಆಶೀರ್ವಾದ ಮಾಡಿದ್ರೆ ಮತ್ತೊಮ್ಮೆ ನನಗೆ ಹಾರೈಸ್ತಾರೆ ಅಂತ ಹೇಳಿ ನನಗೆ ಮತದಾರರಲ್ಲಿ ನನಗೆ ವಿಶ್ವಾಸ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.